ಹೈಕೋರ್ಟ್ ನಿರ್ದೇಶನದಂತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಎಣಿಕೆ ಕಾರ್ಯಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಮೇ 2ರಂದು ಬೆಳಗ್ಗೆ 9ಕ್ಕೆ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಅಂಚೆ ಮತ ಪರಿಶೀಲನೆ ಹಾಗೂ ಮರು ಎಣಿಕೆ ನಡೆಯಲಿದೆ ಎಂದು ಚುನಾವಣಾ ಅಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ತಿಳಿಸಿದರು. ನಾನು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಮಾಡಿದಾಗ ಅವಾಗ ಎಲ್ಲ ವ್ಯಾಲಿಡ್ ಅಂತ ಆಗಿದೆ. ಈಗ 1540 ಅವಾಗಲೂ ಕೂಡ ನನಗೆ ಈ ಎಣಿಕೆ ಸರಿ ಆಗಿಲ್ಲ. ವೋಟು ಒಬ್ಬರು ಜಾಗದಲ್ಲಿ ಇಬ್ಬರು ಕೊಟ್ಟಿರುವಂಥದ್ದು ಅದು ಕೌಂಟ್ ಆಗಿರ್ಬೋದು. ಅಂಥ ಸನ್ನಿವೇಶ ಬಂದರೂ ಕೂಡ ನಾನು ರಿಜೆಕ್ಟ್, ಅಥವಾ ಯಾರಿಗೂ ವೋಟ್ ಕೊಡದೇ ಇರುವಂಥದ್ದು, ಒಬ್ರಿಗಿಂತ ಹೆಚ್ಚಿಗೆ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ ವೋಟ್ ಕೊಟ್ಟಿರುವಂಥದ್ದು ಸ್ಪಷ್ಟ ಇಲ್ಲದೆ ಇರುವಂಥದ್ದು ನನಗೆ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವ್ರು ಯಾರಿಗೆ ಮತವನ್ನು ಕೊಟ್ಟಿದ್ದಾರೆ ಅಂತ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಥ ಸನ್ನಿವೇಶದಲ್ಲೂ ಕೂಡ ನಾನು ರಿಜೆಕ್ಟ್ ಮಾಡ್ತೇನೆ. ಅಥವಾ ಮತದಾರ ತನ್ನ ಐಡೆಂಟಿಟಿಯನ್ನು ಅಲ್ಲಿ ತೋರಿಸಿದ್ರೆ ಹೆಸರು ಬರೆಯುವಂಥದ್ದು, ವೋಟ್ ಜಾಗದಲ್ಲಿ ಅಭ್ಯರ್ಥಿ ಸ್ಪೇಸಲ್ಲಿ ಹೆಸರು ಬರೆದಿರುವಂಥದ್ದು, ಆ ರೀತಿ ಇದ್ದರೂ ಕೂಡ ನಾವು ರಿಜೆಕ್ಟ್ ಮಾಡ್ತೀವಿ. ಇದು ಮುಖ್ಯ ಕಾರಣ, ಪ್ರಮುಖ ಕಾರಣ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನ ಮೊದಲ ಮಹಡಿಯಲ್ಲಿ ಅಂಚೆ ಮತ ಮರು ಎಣಿಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7ರಿಂದ 7:30 ಅವಧಿಯಲ್ಲಿ ಸ್ಟ್ರಾಂಗ್ ರೂಮ್ ತೆರೆದು ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಂಚೆ ಮತ ಪತ್ರಗಳನ್ನು ಪೊಲೀಸ್ ಭದ್ರತೆ, GPS ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಮತ ಎಣಿಕೆ ಕೇಂದ್ರಕ್ಕೆ ತರಲಾಗುವುದು. ಬೆಳಗ್ಗೆ 9ಕ್ಕೆ ಮತ ಎಣಿಕೆ ಆರಂಭಿಸಲಾಗುವುದು ಎಂದು ವಿವರಿಸಿದರು. ಅದರಲ್ಲಿ ನಾನು ಮತ್ತೆ ಡಿಕ್ಲರೇಷನ್ ಎಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ. ಅದರಲ್ಲಿ ನಾನು ಡಿಕ್ಲರೇಷನ್ ಎಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ. ಅದು ಡಿಕ್ಲರೇಷನ್ ಇರೋದು ಇಲ್ಲ. ಬಂಡಲ್ ಮಾಡಿ ಸೆಪರೇಟ್ ಮಾತ್ರ ಡಿಕ್ಲರೇಷನ್ ಚೆಕ್ ಮಾಡಿ ಅದರೊಳಗೆ ಇರುವಂತ ಬ್ಯಾಲೆಟ್ ಚೆಕ್ ಮಾಡ್ತೀರಾ ಸರ್? ಹೇಳಿದಾಗೆ ಅದ್ರ ಜೊತೆ ಡಿಕ್ಲರೇಷನ್ ಇರೋದಿಲ್ಲ. ವ್ಯಾಲಿಡ್ ಇರೋದ್ರಲ್ಲಿ ಡಿಕ್ಲರೇಷನ್ ಇರೋದಿಲ್ಲ. ಟೇಬಲ್ನಲ್ಲಿ ರಿಟರ್ನಿಂಗ್ ಆಫೀಸರ್ ಟೇಬಲ್ ಅಂತ ಕರಿತೀವಿ ಅದನ್ನು. ಅದರಲ್ಲಿ 2 ಕೌಂಟಿಂಗ್ ಅಸಿಸ್ಟೆಂಟ್ಗಳು, ಒಬ್ಬರು ಕೌಂಟಿಂಗ್ ಸೂಪರ್ವೈಸರು, ಒಬ್ಬರು ಮೈಕ್ರೋ ಅಬ್ಸರ್ವರು, ಒಬ್ಬರು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್, ಮತ್ತು ನಾನು. ನಾವು 9 ಗಂಟೆಗೆ ಶುರು ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ನಾಗರಾಜ್ ಉಪಸ್ಥಿತರಿದ್ದರು.